ಏಮ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ತುಂಬಾ ಸುಲಭವಾಗಿ ರಾಗಿ ಹಪ್ಪಳವನ್ನು ಮಾಡ್ತಾಯಿದ್ದೀನಿ. ತುಂಬಾ ಆರೋಗ್ಯವಂತಹ ಹಪ್ಪಳ ಅಂತಲೇ ಹೇಳ್ಬೋದು. ಮಕ್ಕಳಿಂದ ದೊಡ್ಡವರೆಗೂ ಕೂಡ ತಿನ್ಬೋದು. ತುಂಬಾ ಟೇಸ್ಟ್ ಅಂತೂ ಅಷ್ಟೇ ಚೆನ್ನಾಗಿರುತ್ತೆ. ಅಕ್ಕಿ ಹಪ್ಪಳ, ಸಾಬೂದಾನ ಹಪ್ಪಳ ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ. ಅವರು ಈ ಥರ ಹಪ್ಪಳನ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮುಟ್ಟಿದ್ರೆ ಪುಡಿ ಆಗಬೇಕು, ಅಷ್ಟು ಸಾಫ್ಟಾಗಿ ಕೂಡ ಬರ್ತವೆ. ಬಿಸಿಲಂತೂ ತುಂಬ ಇದೆ, ಒಂದು ದಿವಸದಲ್ಲಿ ಮುಗಿಸ್ಬೋದು. ಬನ್ನಿ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬಟ್ಲಿನಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ. ಮನೇಲಿ ನಾವು ಮುದ್ದೆಗೆ ಬಳಸ್ತೀವಲ್ಲ, ಅದೇ ರಾಗಿ ಹಿಟ್ಟನ್ನು ಬಳಸಿದ್ದೀನಿ ಇಲ್ಲಿ ನಾನು. ನಂತರ ಇವಾಗ ಒಂದು ಗಟ್ಟಿಯಾಗಿರೋ ಪಾತ್ರೆ ತಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ 2 ಬಟ್ಲಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಪೂರ್ತಿ ಹಾಕಬೇಡಿ, ಒಂದು ಸ್ವಲ್ಪ ಕಡಿಮೆ ಇದ್ದಂಗೆ ಹಾಕ್ಕೊಳ್ಳಿ. ನಂತರ ಇವಾಗ ಖಾರಕ್ಕೆ ಖಾರದ ಪುಡಿಯನ್ನು ಸೇರಿಸಿದ್ದೀನಿ. 1 ಸ್ಪೂನಿನಷ್ಟು ಜೀರಿಗೆ ಕೂಡ ಹಾಕಿದ್ದೀನಿ, 1 ಸ್ಪೂನಿನಷ್ಟು, ಮತ್ತು ಬಿಳಿ ಎಳ್ಳನ್ನು ಹಾಕಿದ್ದೀನಿ, ಅದು ಕೂಡ 1 ಸ್ಪೂನಿನಷ್ಟು. ನಂತರ ಹಪ್ಪಳದ ಖಾರವನ್ನು ಹಾಕಿದ್ದೀನಿ, ಒಂದು ಅರ್ಧ ಚಮಚದಷ್ಟು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಹಪ್ಪಳದ ಖಾರದಲ್ಲಿ ಉಪ್ಪಿನಂಶ ಇರೋದ್ರಿಂದ ನೋಡಿಕೊಂಡು ಉಪ್ಪನ್ನು ಹಾಕೋಬೇಕು. ಹಪ್ಪಳ ಮಾಡಬೇಕಾದ್ರೆ ಉಪ್ಪಿನಂಶ ಸ್ವಲ್ಪ ಕಡಿಮೆ ಇರಬೇಕು. ನಂತರ ಇವಾಗ ರಾಗಿ ಹಸಿಟ್ಟನ್ನು ಸ್ವಲ್ಪ ಹಾಕಿದ್ದೀನಿ. ಇವಾಗ ಇದು ಕುದಿ ಬರಬೇಕು, ಚೆನ್ನಾಗಿ ಕುದಿ ಬರಬೇಕು. ಅಲ್ಲಿವರೆಗೂ ಕೂಡ ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ ಇವಾಗ ಕುದಿ ಬರ್ತಾ ಇದೆ. ಒಂದು ಕುದಿ ಬಂದರೆ ಸಾಕು. ನಾವು ಒಮ್ಮೆ ಚೆನ್ನಾಗಿ ಹಾಗೆಯೇ ಕೈ ಆಡಿಸ್ಕೊಳ್ಳಿ. ಅದಾದ ನಂತರ ನಾನಿಲ್ಲಿ ರಾಗಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಡೈರೆಕ್ಟಾಗಿ ಹಾಕ್ಕೊಳ್ಳಿ. 1 ಬಟ್ಲಿನಷ್ಟು ತೆಗೆದಿಟ್ಟಿದ್ದೆ. ಈ ಒಂದು ಸಲ ಹಾಕಿದ ನಂತರ ಮತ್ತೆ ಇವಾಗ ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ನೀರು ಹಾಕ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಕೂಡ ಗಂಟು ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಎಲ್ಲನೂ ಕೂಡ ಚೆನ್ನಾಗಿ ಹೊಂದಿಸ್ಬಿಟ್ಟು ಬಿಟ್ಬಿಡಿ. ಜಾಸ್ತಿ ಟೈಮ್ ಅನ್ನೋದು ಹಿಡಿಯೋದಿಲ್ಲ. ಒಬ್ಬೊಬ್ಬರಿಗೆ ಮುದ್ದೆಯನ್ನು ಮಾಡೋದಕ್ಕೆ ಬರೋದಿಲ್ಲ. ಅವರು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ನಿಮಗೆ ತುಂಬ ಸುಲಭ ಅನಿಸುತ್ತೆ. 1-2 ನಿಮಿಷ ಪ್ಲೇಟ್ ಮುಚ್ಚಿ ಬಿಡ್ತೀನಿ ಅಷ್ಟೇ, ಜಾಸ್ತಿ ಸಮಯ ಏನೂ ತಗೊಳ್ಳೋದಿಲ್ಲ. ನೋಡಿ ಇವಾಗ ಗ್ಯಾಸ್ ಆಫ್ ಮಾಡಿ ನಾನು ಈಗ ಚೆನ್ನಾಗಿ ಹೊಂದಿಸ್ಕೊಳ್ಳಿ. ನಾವು ಮುದ್ದೆನ ಯಾವ ರೀತಿ ಮಾಡ್ತೀವಿ ಆ ರೀತಿ ನಾವು ಚೆನ್ನಾಗಿ ಹೊಂದಿಸ್ಕೋಬೇಕು. ಆಗ ನಮಗೆ ತುಂಬ ಚೆನ್ನಾಗಿ ಹಪ್ಪಳಗಳು ಬರ್ತವೆ. 1-2 ನಿಮಿಷ ಬೇಯಿಸ್ಕೊಳ್ಳೋದ್ರಿಂದ ಆಲ್ರೆಡಿ ಇದು 50% ಬೆಂದಿದೆ. ಇನ್ನೊಂದು 50% ಬೇಯಬೇಕು. ಅದಕ್ಕೆ ನಾವು ಹಬೆಯಲ್ಲಿ ಬೇಯಿಸ್ಕೋಬೇಕು. ಆಗ ತುಂಬ ಚೆನ್ನಾಗಿ ಬೇಯುತ್ತೆ. ಹಾಗೆ ಹಪ್ಪಳ ಕೂಡ ತುಂಬ ಚೆನ್ನಾಗಿ ಎಲ್ಲೂ ಕೂಡ ಬಿರ್ಕನ್ನೋದು ಬಿಡೋದಿಲ್ಲ. ಅದರ 2ರಷ್ಟು ಹರಳುತ್ತೆ ಹಪ್ಪಳ, ಅಷ್ಟು ಚೆನ್ನಾಗಿ ಬರುತ್ತೆ. ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ನಾನಿವಾಗ ಬಿಸಿ ಇದ್ದಾಗಲೇ ಮಣೆ ಮೇಲೆ ಹಾಕಿ ಪಕ್ಕದಲ್ಲಿ ಒಂದು ಬಟ್ಲಲ್ಲಿ ನೀರನ್ನು ಇಟ್ಕೊತಾ ಇರಿ. ಯಾಕಂದರೆ ಬಿಸಿ ಇರುತ್ತೆ. ಚೆನ್ನಾಗಿ ನಾದ್ಕೊಳ್ಳಿ. ಒಮ್ಮೆ ಅದನ್ನು ಕೈಗೆ ಸ್ವಲ್ಪ ಅಂಟ್ತಾ ಇರುತ್ತೆ, ಯಾಕಂದರೆ ಬೆಂದಿರೋದಿಲ್ಲ ಅಲ್ಲ, ಅದಕ್ಕೋಸ್ಕರ. ಒಮ್ಮೆ ಚೆನ್ನಾಗಿ ಎಲ್ಲ ಹೊಂದಿಸ್ಕೊಂಡು ಒಂದು ಉಂಡೆಯನ್ನಾಗಿ ಮಾಡಿ ತಗೊಳ್ಳಿ. ಮುದ್ದೆಯನ್ನು ಮಾಡೋಕ್ಕೆ ಬರೋರು ಮುದ್ದೆಯನ್ನು ತಿರುತ್ತೀವಲ್ಲ, ಆ ಥರನೂ ಕೂಡ ಮಾಡ್ಕೋಬೋದು. ಈ ಥರ ಮಾಡೋದಾದರೆ ಹಪ್ಪಳ ತುಂಬ ಪರ್ಫೆಕ್ಟಾಗಿ ಬರ್ತವೆ. ಎಲ್ಲೂ ಕೂಡ ಹಾಳಾಗುತ್ತೆ ಅನ್ನೋ ಭಯ ಇರೋದಿಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಇವಾಗ ಒಂದು ಉಂಡೆಯನ್ನಾಗಿ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಸಣ್ಣದ ಹೋಲನ್ನು ಮಾಡ್ತಾಯಿದ್ದೀನಿ ನಾನು. ಈಗ ಎಲ್ಲನೂ ಕೂಡ ಮಾಡಿ ತಗೊಂಡಿದ್ದೀನಿ. ಒಂದು 4 ಉಂಡೆಗಳಾಗಿವೆ. ಇವಾಗ ನಾನು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ. ನಿಮ್ಮಲ್ಲಿ ಸ್ಟೀಮರ್ ಇದ್ದರೆ ಅದರಲ್ಲೂ ಕೂಡ ನೀವು ಸ್ಟೀಮ್ ಮಾಡ್ಕೋಬೋದು. ನಾನಿವಾಗ ಇಡ್ಲಿ ಪಾತ್ರೆಯಲ್ಲಿ ಕೆಳಗೆ ನೀರನ್ನು ಹಾಕಿ ಮೇಲ್ಗಡೆ ಇಡ್ಲಿ ಪ್ಲೇಟನ್ನು ಇಟ್ಟು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಇದನ್ನು ಒಂದು ಮಿನಿಮಮ್ ಅಂದರೆ ಒಂದು 1/4 ಗಂಟೆನಾದ್ರು ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮಗೆ ತುಂಬ ಚೆನ್ನಾಗಿ ನಾದೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ನಾನು ಬೆಂದು ರೆಡಿಯಾಗಿದೆ. ನಾನಿವಾಗ ಒಂದೊಂದೇ ಉಂಡೆಯನ್ನು ತಗೊಂಡು ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ಇದು ಒಣಗಿಸ್ಬಾರ್ದು, ಮೇಲಿನ ಭಾಗ ಒಣಗಬಾರ್ದು, ಹಾಗಾಗಿ ಕ್ಲೋಸ್ ಮಾಡಿಬಿಡಿ ಅದನ್ನು. ಚೆನ್ನಾಗಿ ಪಂಚೆಯಲ್ಲಿ ನಾನು ಬಿಳಿ ಬಟ್ಟೆ ತೊಗೊಂಡಿದ್ದೀನಿ, ಅದನ್ನು ಒದ್ದೆ ಮಾಡಿ ತೊಗೊಂಡಿದ್ದೀನಿ. ಯಾಕಂದರೆ ಸುಡ್ತಾ ಇರುತ್ತಲ್ಲ ಕೈಯಲ್ಲಿ ಡೈರೆಕ್ಟಾಗಿ ನಾವು ನಾದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ನಾದ್ಕೊಳ್ಳಿ. ತುಂಬ ಬೇಗ ಆಗುತ್ತೆ, ತುಂಬಾ ಕೂಡ ಸುಲಭ ಅನಿಸುತ್ತೆ. ನೀವು 2 ಉಂಡೆಗಳನ್ನು ಹಾಕ್ಕೊಂಡು ಕೂಡ ನೀವು ಮಾಡ್ಕೋಬೋದು. ನೋಡಿ ಈ ಥರ ಚೆನ್ನಾಗಿ ನಾದ್ಕೊಳ್ಳಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನಮಗೆ ಹಪ್ಪಳ ಮಾಡ್ತಾ ಇರೋದಕ್ಕೆ ತುಂಬ ಖುಷಿ ಅನಿಸುತ್ತೆ. ಅಷ್ಟು ಸುಲಭವಾಗಿ ಬರುತ್ತೆ. ಒಬ್ಬರೇ ಕೂಡ ಮಾಡ್ಕೋಬೋದು, ಯಾರ ಅವಶ್ಯಕತೆಯೂ ಇದ್ದರೆ ಒಬ್ಬರೇ ಕೂಡ ಮಾಡ್ಕೋಬೋದು ನಾವು. ಈಗ ಎಲ್ಲ ಕೂಡ ಚೆನ್ನಾಗಿ ನಾದಿ ತಗೊಂಡಿದ್ದೀನಿ. ಮತ್ತು ಇವಾಗ ನಾನು ಕೈಯಲ್ಲಿ ಹಾಗೆಯೇ ನಾದ್ಕೊಂಡು ಉಂಡೆಗಳನ್ನಾಗಿ ಮಾಡಿ ತಗೊತೀನಿ. ನಾವು ಈ ಮುದ್ದೆಯನ್ನು ಹಾಗೆಯೇ ತಿನ್ಬೋದು. ಅಷ್ಟು ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಇವಾಗ ನಿಮಗೆ ಯಾವ ಸೈಜಲ್ಲಿ ಬೇಕು, ನೀವು ಯಾವ ಸೈಜಲ್ಲಿ ಹಪ್ಪಳವನ್ನು ಮಾಡ್ತೀರಾ, ದೊಡ್ಡದಾಗಿ ಮಾಡಿಕೊಂಡ್ರೆ ದೊಡ್ಡದಾಗೂ ಕೂಡ ನೀವು ಮಾಡಿ ತೊಗೊಬೋದು. ಸಣ್ಣದಾಗಿ ಬೇಕು ಅಂದರೆ ಸಣ್ಣದಾಗಿ ಕೂಡ ಮಾಡಿ ತೊಗೊಬೋದು. ನೋಡಿ ಇವಾಗ ನಾನು ಈ ಥರ ಉಂಡೆಗಳನ್ನಾಗಿ ಮಾಡಿ ತಗೊತಾ ಇದ್ದೀನಿ. ಆ ಉಂಡೆಗಳನ್ನು ಅಷ್ಟೇ ನಾವು ಅದನ್ನು ಒಣಗೋದಕ್ಕೆ ಬಿಡಬಾರ್ದು. ನಾನು ಅದನ್ನು ಹಾಟ್ ಬಾಕ್ಸಿಗೆ ಹಾಕಿ ತಗೊಂಡಿದ್ದೀನಿ. ನೋಡಿ ಈ ಥರ ಹಾಟ್ ಬಾಕ್ಸಿಗೆ ಹಾಕಿ ಮುಚ್ಚಿ ತಗೊಂಡಿದ್ದೀನಿ. ಒಣಗಿದ್ರೆ ನಮಗೆ ಹಪ್ಪಳ ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನಾನಿವಾಗ ಹಪ್ಪಳದ ಮಿಷಿನಲ್ಲಿ ಮಾಡ್ಕೊತಾ ಇದ್ದೀನಿ. ಹಪ್ಪಳದ ಮಿಷಿನಲ್ಲಿ ಮಾಡೋದ್ರಿಂದ ರೌಂಡಾಗಿ ಬರುತ್ತೆ. ಹಾಗೆಯೇ ತುಂಬ
ತೆಳುವಾಗಿ ಕೂಡ ಬರುತ್ತೆ. ನಿಮ್ಮ ಮನೇಲಿ ಹಪ್ಳದ ಮಿಷಿನ್ ಇಲ್ಲ ಅಂದರೆ ಪ್ಲೇಟಿನ ಸಹಾಯದಿಂದನೂ ಕೂಡ ಮಾಡ್ಕೋಬೋದು. ಹಪ್ಳದ ಮಿಷಿನ್ನ ಒಂದ್ಸಲಿ ತಗೊಂಡ್ರೆ ತುಂಬ ವರ್ಷ ಬಾಳಿಕೆ ಬರುತ್ತೆ. ನೋಡಿ ಎಷ್ಟು ರೌಂಡಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ತೆಳುವಾಗಿ ಕೂಡ ಇರುತ್ತೆ. ನೋಡಿ ಇವಾಗ ಎಲ್ಲನೂ ಕೂಡ ಮಾಡಿ ಹಾಕಿದ್ದೀನಿ. ನಾನಿಲ್ಲಿ ಬಟ್ಟೆ ಮೇಲೆ ಸೀರೆ ಮೇಲೆ ಹಾಕಿದ್ದೀನಿ. ನಾವು ಬೆಳಗ್ಗೆನೇ ನಾವು ಅದು 9 ಗಂಟೆ ಅಷ್ಟೊತ್ತಿಗೆ ಮಾಡಿ ಹಾಕಿದರೆ ಈ ಬಿಸಿಲಲ್ಲಿ ಸಂಜೆ ಅಷ್ಟೊತ್ತಿಗೆ ಪೂರ್ತಿ ಒಣಗಿರುತ್ತೆ. ನೋಡಿ ಇದನ್ನು ಒಂದು ದಿವಸದಲ್ಲಿ ಮಾಡಿ ಹಾಕಿದ್ದೀನಿ. ಒಂದು ದಿವಸದಲ್ಲಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ತುಂಬ ದಿವಸ ಬಾಳಿಕೆ ಬರುತ್ತೆ. 1 ವರ್ಷ 2 ವರ್ಷ ಕೂಡ ಸ್ಟೋರ್ ಮಾಡಿ ಇಡ್ಬೋದು, ಏನೂ ಸಮಸ್ಯೆ ಇಲ್ಲ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ದೊಡ್ಡವರಿಂದ ಚಿಕ್ಕವರವರೆಗೂ ಕೂಡ ಇಷ್ಟಪಡ್ತಾರೆ. ನಿಮಗೆ ಈ ಹಪ್ಪಳದ ರೆಸಿಪಿ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.